ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನಾನು ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ಆಲ್ರೆಡಿ ತಮ್ಲೇನಲ್ಲಿ ನೋಡಿರ್ತೀರಾ. ಆ್ಯಕ್ಚುಲಿ ಇವತ್ತು ಫುಲ್ ಅಂದರೆ ಸಿಕ್ಕಾಪಟ್ಟೆ ಮಳೆ ಇಲ್ಲಿ ಬ್ಯಾಂಗ್ಳೂರಲ್ಲಿ. ಸೊ ಅದರಿಂದ ಸ್ನ್ಯಾಕ್ಸ್ ಏನಾದರೂ ಬಿಸಿ ಬಿಸಿಯಾಗಿ ತಿನ್ನಬೇಕು ಅಂತ ಅನ್ನಿಸ್ತು. ಅದರಿಂದ ಲೈಕ್ ಮನೇಲೂ ದೋಸೆ ಇಟ್ಟಿತ್ತು. ಅದಕ್ಕೆ ಯಾಕೆ ಸುಮ್ಮನೆ ಇನ್ನು ನಾಳೆ ಇವತ್ತು ದೋಸೆ ತಿಂದಿರೋದು, ಆ್ಯಂಡ್ ನೆಕ್ಸ್ಟ್ ಡೇ ಮತ್ತೆ ಇಡ್ಲಿ ದೋಸೆ ಅಂದರೆ ಬೋರ್ ಆಗಿಬಿಡುತ್ತೆ. ಆ್ಯಂಡ್ ಅದು ಹಾಗೆ ಸ್ಟೋರ್ ಮಾಡಿಟ್ರೇನು ಚೆನ್ನಾಗಿರಲ್ವಲ್ಲ. ಸೊ ಅದಕ್ಕೆ ಅಂತ ಇವಾಗ ಪಡ್ಡು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದರಿಂದ ಅದನ್ನು ನಿಮಗೂ ತೋರ್ಸೋಣ, ವಿಡಿಯೋ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪಡ್ಡು ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತಂದರೆ, ಸೊ ಆನಿಯನ್ನು ಚಾಪ್ ಮಾಡ್ಕೊಬೇಕು, 2 ಆನಿಯನ್ನು, ಆ್ಯಂಡ್ ಚಿಲ್ಲಿ ಮತ್ತು ಕರಿಬೇವು, ಕ್ಯಾರೆಟು, ಹಾಫ್ ಕ್ಯಾರೆಟು, ಆ್ಯಂಡ್ ಪುದೀನ, ಕೊತ್ತಂಬರಿ, ಆಮೇಲೆ ಆಯಿಲು, ಆಮೇಲೆ ಸಾಸಿವೆ ಜೀರಿಗೆ, ಆಮೇಲೆ ಇದು ಬಂದು ದೋಸೆ ಹಿಟ್ಟು ಬಂದು 1/2 kg ಅಷ್ಟು ತೊಗೊಬೇಕು. ಅದರಲ್ಲಿ ಚೂರು ಖಾರದ ಪುಡಿ ಮತ್ತು ಸಾಲ್ಟ್ ಹಾಕ್ಕೊಂಡಿರ್ಬೇಕು. ಆ್ಯಂಡ್ ನಾನು ಬಂದ್ಬಿಟ್ಟು 5 to 6 ಮೆಂಬರ್ಸ್ ಅಷ್ಟು ನಾನು ಮಾಡ್ತಾ ಇರೋದು. ಸೊ ನಿಮ್ಮ ಕ್ವಾಂಟಿಟಿ ಮೇಲೆ ನೀವು ಆ ಇಂಗ್ರೀಡಿಯೆಂಟ್ಸ್ನ ನೀವು ತಗೊಳ್ಬೋದು, ಆಯಿತಾ? ಸೊ ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ. ಇವಾಗ ಗ್ಯಾಸ್ ಆನ್ ಮಾಡಿಕೊಂಡು ನಿಮ್ಮ ಮನೇಲಿ ಒಂದು ಚಿಕ್ಕ ಒಗ್ಗರಣೆಗೆ ಹಾಕೋಕ್ಕೆ ಬಾಣಲಿ ಥರ ಅಥವಾ ವಾಟ್ ಎವರ್ ಇಟ್ ಮೇ ಬಿ, ಸೊ ಅದನ್ನು ತಗೊಳ್ಳಿ. ಯಾಕಂದರೆ ಸ್ವಲ್ಪ ಅಲ್ವಾ, ಅದರಿಂದ ಆಯಿಲ್ ಹಾಕ್ಕೊಂಡು ಒಗ್ಗರಣೆಗೆ ಹಾಕೋಬೇಕು. ಸೊ ಒಗ್ಗರಣೆಗೆ ಹಾಕ್ಕೊಂಡು ಮತ್ತೆ ಆ ಹಿಟ್ಟಲ್ಲಿ ಮಿಕ್ಸ್ ಮಾಡಿದ್ರೆ ಫ್ಲೇವರ್ ಅಂತೂ ಸಕ್ಕದಾಗಿ ಬರುತ್ತೆ. ಸೊ ಒನ್ಸ್ ಟ್ರೈ ಮಾಡಿ. ಸೊ ಆಯಿಲ್ ಹಾಕಿದ್ದೀವಿ, ಆ್ಯಂಡ್ ನೆಕ್ಸ್ಟು ಸಾಸಿವೆ ಹಾಕಬೇಕು. ಅದು ಬಿಸಿ ಹಾಕಬೇಕು. ಆದಮೇಲೆ ಸಾಸಿವೆ ಹಾಕಿ ಅದು ಚಿಟಪಿಟ ಆಗಬೇಕು. ಸೊ ನೆಕ್ಸ್ಟ್ ಸಾಸಿವೆ, ನೆಕ್ಸ್ಟ್ ಜೀರಿಗೆ ಹಾಕ್ಕೊಳ್ಳಿ, ಆ್ಯಂಡ್ ಆಫ್ ಮಾಡಿದ್ಮೇಲೆ ಕರಿಬೇವು ಹಾಕ್ಕೊಳ್ಳಿ, ಯಾಕಂದರೆ ಸೀದೋಗ್ಬಿಡುತ್ತೆ. ವಾ, ಏನು ಕಲರ್ಫುಲ್ ಆಗಿದೆ ಅಲ್ವಾ? ಸೊ ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿಯಲ್ಲಿರಲಿ, ಲೈಕ್ ಈ ಥರ ಇರಬೇಕು. ಬಟ್ ಜಾಸ್ತಿ ಏನಾದರೂ ಗಟ್ಟಿ ಹಾಕ್ಬಿಟ್ರೆ ಮಾತ್ರ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಲೈಟಾಗಿ ಹಾಕ್ಕೊಂಡು. ಸೊ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ಹೀಗೆ ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಚೆನ್ನಾಗಿರುತ್ತೆ ಮಾಡೋಕ್ಕೆ. ಇವಾಗ ಆ ಸೌಟ್ನ ತೆಗೆದ್ಬಿಟ್ಟು ಇವಾಗ ಆನಿಯನ್ ಚೋಪ್ ಮಾಡ್ಕೊಂಡಿರೋ ಆನಿಯನ್ನು, ಆ್ಯಂಡ್ ನೆಕ್ಸ್ಟ್ ಕ್ಯಾರೆಟ್ ಸ್ವಲ್ಪ, ಆ್ಯಂಡ್ ನೆಕ್ಸ್ಟು ಕೊತ್ತಂಬರಿ ಆ್ಯಂಡ್ ಪುದೀನ ಆ್ಯಂಡ್ ಮಿರ್ಚಿ 2, ಅಷ್ಟೇ. ಆ್ಯಂಡ್ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ಸೊ ಮಿಕ್ಸ್ ಮಾಡಿದ್ದಾಯಿತು. ಸ್ವಲ್ಪ ಗಟ್ಟಿ ಜಾಸ್ತಿ ಆಗೋಗಿತ್ತು, ಅದರಿಂದ ಸ್ವಲ್ಪ ಲೈಟಾಗಿ ನೀರನ್ನ ಹಾಕ್ಕೊಂಡಿದ್ದೀವಿ. ಆ್ಯಂಡ್ ನೆಕ್ಸ್ಟು ಈ ಥರ ಪಡ್ಡು ಮಾಡೋ ಒಂದು ತವ ಸಿಗುತ್ತೆ. ಸೊ ಇದರಲ್ಲೇ ಮಾಡಿದ್ರೇ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಫಸ್ಟು ಆಯಿಲ್ ಹಾಕ್ಕೊಂಬಿಡಿ. ಈ ಥರ ಎಲ್ಲದಕ್ಕೂ ಅಪ್ಲೈ ಆಗಬೇಕು, ಯಾಕಂದರೆ ನಾವು ಅದನ್ನು ಹಿಟ್ಟನ್ನ ಹಾಕ್ತೀವಲ್ವಾ. ಸೊ ಎಲ್ಲದಕ್ಕೂ ಸ್ಮೂತಾಗಿ ಅದು ಟರ್ನ್ ಆಗಬೇಕಲ್ವಾ, ಅದರಿಂದ ಎಲ್ಲ ಹೋಲ್ಸ್ಗೂ ಸಹ ಆಯಿಲ್ ಅಪ್ಲೈ ಮಾಡಿ. ಈ ಥರ ಸ್ವಲ್ಪನೇ ಫಿಲ್ ಮಾಡ್ತಾ ಹೋಗಬೇಕು. ಆ್ಯಂಡ್ ಈ ಥರ ನಿಮ್ಗೆ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಕಿಡ್ಸ್ಗೆ ತುಂಬಾ ಇಷ್ಟ ಆಗುತ್ತೆ. ಯಾಕೆಂದರೆ ದೋಸೆ ಇಡ್ಲಿ ನಾರ್ಮಲಾಗಿ ನೀವು ಮನೇಲಿ ಮಾಡೋದೇನೆ ಎಲ್ರಿಗೂ ಗೊತ್ತಿದೆ. ಬಟ್ ಈ ಥರ ನೀವು ವೆಜಿಸ್ ಎಲ್ಲನೂ ನೀವು ಮಿಕ್ಸ್ ಮಾಡಿಕೊಂಡು ಮಾಡ್ತಿದ್ರೂ
ತುಂಬ ಟೇಸ್ಟ್ ಆಗೋ ಅನ್ಸುತ್ತೆ ಆ್ಯಂಡ್ ಕಿಡ್ಸ್ಗೂ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಅವರು ಇಷ್ಟದಿಂದ ತಿಂತಾರೆ. ಸೊ ಇವಾಗ ಹಾಕಿದೆ ಆ್ಯಂಡ್ ಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಬಿಡಿ. ಆಯಿಲ್ ಹಾಕ್ಕೊಂಡು ಮತ್ತೆ ಲಿಡ್ನ ಕ್ಲೋಸ್ ಮಾಡಬೇಕಾಗುತ್ತೆ. ಸೊ ನೋಡಿ ಹೀಗಿರುತ್ತೆ ಹಾಕಿದ್ಮೇಲೆ ಆ್ಯಂಡ್ ಲೈಟಾಗಿ ಆಯಿಲ್ ಹಾಕ್ಕೊಳ್ಳಿ ಸ್ವಲ್ಪ. ಆ್ಯಂಡ್ ಇದು ಆಲ್ರೆಡಿ ಟರ್ನ್ ಮಾಡಿದ್ದೀನಿ. ಆ್ಯಂಡ್ ಇವಾಗ ಒಂದು 2 ಮಿನಿಟ್ಸ್ ಅಥವಾ 5 ಮಿನಿಟ್ಸ್ ಅಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡ್ಕೊಂಡಿರಿ, ಸೊ ದಟ್ ನೀವು ಬೆಂದಿರುತ್ತೆ. ಸೊ ಆಮೇಲೆ ಒಂದು 5 ಮಿನಿಟ್ಸ್ ಆದಮೇಲೆ ಅದನ್ನು ಓಪನ್ ಮಾಡಿಬಿಟ್ಟು ಮತ್ತೆ ಟರ್ನ್ ಮಾಡ್ಕೊಳ್ಳಿ. ನೋಡಿ ಇವಾಗ ಆಗಿದೆ 5 ಮಿನಿಟ್ಸು. ಸೊ ಟರ್ನ್ ಮಾಡೋಣ ಅಂತ ಈ ಥರ. ಸೊ ಕಲರ್ ಕಾಂಬಿನೇಷನ್ ಸಕ್ಕತ್ತಾಗಿ ಬಂದಿದೆ, ಬ್ರೌನ್ ಆಗಿ. ಸೊ ಗೈಸ್ ಹೀಗಿದೆ, ಇವಾಗ ಎತ್ತು ಬಿಡೋದೆ. ಸೊ ಆಲ್ಮೋಸ್ಟ್ ಆಗ್ಬಿಟ್ಟಿದೆ ಎಲ್ಲನೂ. ಸೊ ಟರ್ನ್ ಎಲ್ಲ ಮಾಡಿಕೊಂಡು ಅದೂ ಬೆಂದಿದೆ. ಸೊ ಇವಾಗ ಈ ಥರ ಕಲರ್ ಬರಬೇಕಾಗತ್ತೆ, ಸೊ ದಟ್ ಒಳಗಡೆನೂ ಚೆನ್ನಾಗಿ ಬೆಂದಿರುತ್ತೆ, ಆವಾಗ ಹೀಟ್ ಎಲ್ಲ ಇರೋದಿಲ್ಲ. ಗೈಸ್ ಫೈನಲಿ ಮುಗೀತು ಪಡ್ಡು ಮಾಡಿದ್ದು. ಆ್ಯಂಡ್ ಸ್ವಲ್ಪ ಹೈಲೈಟ್ ಆಗಿರಬೇಕು ಅಂತ ಸ್ವಲ್ಪ ಕ್ರಿಯೇಟಿವಿಟಿ ಎಲ್ಲ ಮಾಡಿದ್ದೀವಿ. ಸೊ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಜಸ್ಟ್ ಇಗ್ನೋರ್ ದಟ್, ಆಯಿತಾ? ಸೊ ಸೊ ದಿಸ್ ವಾಸ್ ದ ಫೈನಲ್. ನೋಡಿ ಸಕ್ಕದಾಗಿದೆ ಅಲ್ವಾ? ಸೊ ಕಲರ್. ಸೊ ಗೈಸ್ ಸೊ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನೋಡಿ ಇದು ಬಂದು ಕಡಲೆ ಬೀಜ ಚಟ್ನಿ, ಆಯಿತಾ? ಆ್ಯಂಡ್ ನೀವು ಬಂದು ಲೈಕ್ ವಿತ್ ಕಡಲೆ ಬೀಜ ಚಟ್ನಿ ವಿತ್ ಟೊಮೊಟೊ ಚಟ್ನಿ ಜೊತೆ ನೀವು ತಿಂದರೆ ಅಂತೂ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಸೊ ಟ್ರೈ ಮಾಡಿ ತಪ್ಪದೆ. ಆ್ಯಂಡ್ ನಿಮ್ಗೆ ಯಾವ ಚಟ್ನಿ ಇಷ್ಟ ಆಗುತ್ತೋ ಅದರಲ್ಲಿ ಕೊಬ್ಬರಿ ಚಟ್ನಿ ಆ್ಯಂಡ್ ಕಡಲೆ ಬೀಜ ಚಟ್ನಿ, ಟೊಮ್ಯಾಟೊ ಚಟ್ನಿ, ಸೊ ಇದರಲ್ಲಿ ಟ್ರೈ ಮಾಡಿ ನೋಡ್ಬೋದು. ಸೊ ಟೇಸ್ಟ್ ಮಾಡೋಣ ಹೇಗಿದೆ ಅಂದ್ಬಿಟ್ಟು. ಹೀಗೆ ಚಟ್ನಿಯಲ್ಲಿ ಡಿಪ್ ಮಾಡ್ಕೊಳ್ಳಿ. ಟೇಸ್ಟ್ ಅಂತೂ ಸಕ್ಕತ್ತಾಗಿದೆ, ತುಂಬ ಅಂದರೆ ತುಂಬ ಸಕ್ಕತ್ತಾಗಿದೆ. ಆ್ಯಂಡ್ ಈ ಮಳೆಗೆ ಈ ಬಿಸಿ ವಿತ್ ಕಡಲೆ ಬೀಜ ಚಟ್ನಿ ಸಕ್ಕತ್ತಾಗಿದೆ ಟೇಸ್ಟು. ಸೊ ಟ್ರೈ ಮಾಡಿ ಮನೇಲಿ ತಪ್ಪದೆ, ಎಸ್ಪೆಷಲಿ ಕಿಡ್ಸ್ ಇರೋರು ಮನೇಲಿ ತಪ್ಪದೆ ಟ್ರೈ ಮಾಡಿ. ಅವ್ರಿಗೆ ಬಾಕ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ದಿಸ್ ವಾಸ್ ದ ವಿಡಿಯೋ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡಿ. ಅಂಟಿಲ್ ದೆನ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಯು ಆಲ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.